ಗುಬ್ಬಿ ತಾಲೂಕಿನಾದ್ಯಂತ ರಾಮನವಮಿ ಬಹಳ ಯಶಸ್ವಿಯಾಗಿ ಜರುಗಿತು. ಗುಬ್ಬಿ, ನಿಟ್ಟೂರು, ಕಡಬ, ಕಲ್ಲೂರು ಸೇರಿದಂತೆ ಹಲವು ಭಾಗದಲ್ಲಿ ರಾಮನವಮಿಯನ್ನ ಮಾಡುವ ಮೂಲಕ ಪಾನಕ, ಫಲಹಾರ, ದಾಸೋಹದ ಕಾರ್ಯಕ್ರಮ ನಡೆಯಿತು. ಅದರಲ್ಲೂ ಬಹಳ ವಿಶೇಷವಾಗಿ ಬಿದ್ದಾಂಜನೇಯ ಸ್ವಾಮಿ ದೇವಾಲಯವು ಇಡೀ ತಾಲೂಕಿನಲ್ಲಿಯೇ ಬಹಳ ವಿಶೇಷವಾಗಿದ್ದು, ಬಿದ್ದಾಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನ ಮಾಡಲಾಗಿತ್ತು. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಬಿದ್ದಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಕುಟುಂಬದವರು ಆಗಮಿಸಿ ಪೂಜೆಯನ್ನ ಸಲ್ಲಿಸುತ್ತಿದ್ದುದು ಬಹಳ ವಿಶೇಷ ಎನಿಸುತ್ತದೆ. ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಇದೇ ಒಂದು ಬಿದ್ದಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಪ್ರತಿನಿತ್ಯ ಪೂಜೆಯನ್ನ ಸಲ್ಲಿಸುತ್ತಿದ್ದರು ಎಂಬ ಮಾಹಿತಿಯನ್ನು ಇಂದಿನ ಹಳೆಯ ಜನರು ಮಾತನಾಡುತ್ತಿದ್ದುದು ಸಹ ಕಂಡುಬಂದಿತು. ಕ್ಯಾಟಲ್ ಫೀಡ್ ಫ್ಯಾಕ್ಟ್ರಿ ಇತ್ತು. ಆ ಟೈಮ್ನಲ್ಲಿ ಈ ರಾಜ್ಕುಮಾರ್ ಅವರು ಬಂದು ಇಲ್ಲಿ ಅವ್ರಿಗೆ ತುಂಬ ಫೇವ್ರೇಟ್ ದೇವರು. ಇಲ್ಲಿ ಬಂದೆಲ್ಲ ಅವರೆಲ್ಲ ಪೂಜೆಗಳು ಮಾಡಿ ಪ್ರಸಾದಗಳೆಲ್ಲ ತೊಗೊಬಂದು ಇಲ್ಲೆಲ್ಲ ಇಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡೋರಿಗೆಲ್ಲ ಕೊಟ್ಬಿಟ್ಟು ಹೋಗೋರು. ನಮ್ಮ ಬ್ರದರ್ ಒಬ್ಬರು ಇಲ್ಲಿ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ರಾಜ್ಕುಮಾರ್ ಬಂದಾಗ ಬಂದಿದ್ರಪ್ಪ ರಾಜ್ಕುಮಾರು ಫೋನ್ ಮಾಡೋದಲ್ಲ ಮಾಡೋಣ ಬರೀವಿ ಅಂದರೆ ಅವಾಗ ಇವಾಗಲೂ ಮೊಬೈಲ್ ಇರಲಿಲ್ಲ ಅವಾಗ. ಹಂಗಾಗಿ ರಾಜ್ಕುಮಾರ್ ಅವರು ಗುಬ್ಬಿನಲ್ಲಿ ಇದ್ರಲ್ಲ ಅವಾಗ್ಲಿಂದ ಅವ್ರ ಫೇವ್ರೇಟ್ ಅಂತ ಇಲ್ಲಿ. ಸೊ ಹಂಗಾಗಿ ಅವರು ಇರೋವರೆಗೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋರು. ವಿಶೇಷವಾಗಿ ಗುಬ್ಬಿ ಪಟ್ಟಣದಲ್ಲಿ ಬಿದ್ದಾಂಜನೇಯ ಸ್ವಾಮಿಗೆ ಬೆಳಗ್ಗೆ ಫಲಪಂಚಾಮೃತ ಸಹಿತ ಏಕವಾರ ರುದ್ರಾಭಿಷೇಕ ಹಾಗೂ ಭಕ್ತಾದಿಗಳಿಗೆ ದಾಸೋಹ ಹಾಗೂ ವಿಶೇಷವಾಗಿ ಅಷ್ಟಾವಧಾನ ಸೇವೆ, ಸಾಯಂಕಾಲ ತಿರುಗ ಸ್ವಾಮಿಗೆ ಮಹಾಮಂಗಳಾರತಿ ಎಲ್ಲ ನಡೆದಿದೆ. ಅವರು ಅಂತಂದ್ರೆ ಈ ಗುಬ್ಬಿ ತಾಲೂಕಲ್ಲಿ ದೊಡ್ಡ ಇರೋದು. ಆದ್ರೆ ಇದೆ ಗುಬ್ಬಿ ತಾಲೂಕಲ್ಲಿ ಮಲಗಿರೋದು ಇದೇ ದೇವರೇ. ಆದ್ರೆ ವಿಶೇಷವಾಗಿ ಜನ ಸಂಜೆ ಆಗ್ತಿದ್ದಂಗೆ ಭಕ್ತಾದಿಗಳು ಬರೋದು ನೋಡಿದ್ರೆ ಇನ್ನೂ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಬರುತ್ತೆ. ಅದಕ್ಕೆ ನಾವು ವರ್ಷಕ್ಕೊಂದ್ಸತಿ ಇದೊಂದು ದಾಸೋಹ ನಡ್ಕೊಂಡು ಸ್ವಾಮಿ ಕಾರ್ಯ ಮಾಡ್ತೀವಿ. ಮಾಮೂಲಿ ಆಂಜನೇಯ ಇರುತ್ತೆ, ಬಟ್ ಆದ್ರೆ ಬಿದ್ದಾಂಜನೇಯ ಅಂದ್ರೆ ನಾವು ನೋಡಿರೋ ಇದರಲ್ಲಿ ಇದೇ ಫಸ್ಟ್ ಒನ್. ತುಂಬಾ ಪವರ್ಫುಲ್. ಇದನ್ನೆಲ್ಲ ನೋಡ್ತಿದ್ರೆ ನಿಜಕ್ಕೂ ಇಂಥ ಒಂದು ದೇವಾಲಯ ಎಲ್ಲೂ ನೋಡಿಲ್ಲ. ಒಟ್ಟಲ್ಲಿ ಒಳ್ಳೆ ಒಂದು ಇದಿದೆ ಆಶೀರ್ವಾದ ಅಂತೂ. ನಮ್ಗಂತೂ ತುಂಬಾ ನಮ್ಮ ಗುಬ್ಬಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಳ್ಳೆ ಆಂಜನೇಯನ ಪವರ್ಫುಲ್ಲು ನಮ್ಮ ಒಂದು ಆಶೀರ್ವಾದ ಅಂತೂ ನಿಮ್ಗೂ ಇರ್ಲಿ, ನಿಮ್ಮ ಒಂದು ಮಾಧ್ಯಮಕ್ಕೂ ಇರ್ಲಿ, ನಿಮ್ಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟೆ ಆ ಭಗವಂತ ಆರ್ಚಿ ಆರೈಸ್ಲಿ. ಯಾಕೆಂದ್ರೆ ನಿಮ್ಮಂತವ್ರು ಬೇಕು, ನಮ್ಮಂತವ್ರು ನೀವು. ನಾವು ಸುಮಾರು ಒಂದು 25-30 ವರ್ಷದಿಂದಲೂ ಇದ್ದೀವಿ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಗುಬ್ಬಿಯಲ್ಲಿ ಇದು ತುಂಬ ಪ್ರಾಚೀನವಾದಂಥ ದೇವಸ್ಥಾನ. ವರ್ಷನೂ ಇದೇ ರೀತಿ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ, ಶ್ರೀರಾಮನವಮಿ ಅಂತ ಅಲ್ಲ, ಹನುಮ ಜಯಂತಿ ಆಗಲಿ, ಯಾವುದೇ ರಾಮ ಹನುಮನ ಭಕ್ತರದ್ದು ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ದೇವಸ್ಥಾನದ ಭಕ್ತವರ್ಗ ತುಂಬ ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಭತ್ತ ನೆನೆ ಹಾಕಿ ಒಂದೇ ದಿನದಲ್ಲಿ ಅದನ್ನ ನೆನೆ ಹಾಕಿ ಒಟ್ಲು ಬಿಟ್ಟು ಆಮೇಲೆ ಅದರಿಂದ ಅನ್ನ ತೆಗೆದು ಭತ್ತ ಮಾಡಿ ನೈವೇದ್ಯ ಇಟ್ಟರೆ ಅದು ಎದಳುತ್ತೆ ಅಂತ ಅಂತಾರೆ. ಅದು ಒಂದಿನದಲ್ಲಿ ಸಾಧ್ಯ ಇಲ್ವಲ್ಲ, ಹಾಗಾಗಿ ಅದು ಮಲಗಿರ ಆಂಜನೇಯ ಥರನೇ ಇರುತ್ತೆ. ಅದಕ್ಕೆ ಬಿದ್ದಾಂಜನೇಯ ಅಂತ ಹೆಸರು. ಏನಿವತ್ತು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಸೂರ್ಯನ ಕಿರಣ ರಾಮನ ಮನೆ ಮೇಲೆ ಅಳಬಟ್ಟಾಗಿ ಬಂದಿದೆ. ಇವತ್ತು ರಾಮನವಮಿ ಪ್ರಯುಕ್ತ ಇಡೀ ನಾಡಿನಾದ್ಯಂತ ಏನು ರಾಮ ಮಂದಿರ ಉದ್ಘಾಟನೆಯಾದಂಥ ಒಂದು ಖುಷಿ ಸಂದರ್ಭ ಮತ್ತು ಹನುಮ ಜಯಂತಿ ಭಾರಿ ವಿಜೃಂಭಣೆಯಿಂದ ಭಕ್ತಾದಿಗಳು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ, ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಈ ಬಾರಿ ಒಳ್ಳೆ ಮಳೆ ಬೆಳೆ ಆಗಿ ದೇಶ ಸಮೃದ್ಧಿ ಆಗಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ
ತರಹದ ಗೃಹ ಉಪಯೋಗಿ ವಸ್ತುಗಳು ನಮ್ಮಲ್ಲಿ ಲಭ್ಯ. ಎಲ್ಲಾ ಕಂಪನಿಯ ಟಿವಿಗಳು, ರೆಫ್ರಿಜರೇಟರ್ಗಳು, ವಾಷಿಂಗ್ ಮಿಷಿನ್, ಕುಕ್ಕರ್, ಮೈಕ್ರೋ ಓವನ್, ಮೊಬೈಲ್ಗಳು, ಸೋಫಾ, ಫ್ಯಾನ್, ಮಂಚಗಳು, ಡೈನಿಂಗ್ ಟೇಬಲ್, ಹಾಸಿಗೆ ಸೇರಿದಂತೆ ಎಲ್ಲಾ ರೀತಿಯ ಗೃಹ ಉಪಯೋಗಿ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಬಜಾಜ್, HDB, IDFC ವತಿಯಿಂದ ₹1 ಡೌನ್ ಪೇಮೆಂಟ್ ಮಾಡಿ ನಿಮಗಿಷ್ಟವಾದ ಗೃಹ ಉಪಯೋಗಿ ವಸ್ತುಗಳನ್ನ ಮನೆಗೆ ಕೊಂಡೊಯ್ಯಿರಿ. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿಯನ್ನ ನೀಡುತ್ತಿದ್ದು ₹10,000 ಮೇಲ್ಪಟ್ಟ ವಸ್ತುವಿನ ಮೇಲೆ ಆಕರ್ಷಕ ಉಡುಗೊರೆಯನ್ನು ಸಹ ನೀಡಲಾಗುತ್ತಿದೆ. ಇನ್ನು ಆಪಲ್ ಐಫೋನ್ ಮೇಲೆ 0 ಡೌನ್ ಪೇಮೆಂಟ್ ಲಭ್ಯ. ಸಂಪರ್ಕಿಸಿ ದಿಗ್ವಿಜಯ ಹೋಮ್ ಅಪ್ಲಯನ್ಸಸ್ ಮತ್ತು ಗೋಸಲ ಎಂಟರ್ಪ್ರೈಸಸ್, BH ರೋಡ್, ಉಡುಪಿ ಹೋಟೆಲ್ ಪಕ್ಕ, ಗುಬ್ಬಿ. 9538589199.